ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದ ವಯನಾಡು ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೂಕುಸಿತಕ್ಕೆ ಬಲಿಯಾದವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ನೋಡಿ, ಎಸ್ಕಲೇಟರ್ ಆಪರೇಟರ್ ಮೊಹಮ್ಮದ್ ಇಮ್ರಾನ್, ಸುರಂಗ ಮಾರ್ಗದ ಇಂಜಿನಿಯರ್ ರಾಹುಲ್ ಶರ್ಮಾ, ಯುಪಿ ಸರ್ವೇಯರ್ ಅಜರುದ್ದೀನ್ ಶವ ಪತ್ತೆಯಾಗಿದ್ದಾರೆ. ಬಿಹಾರ ಮೂಲದ ಮೊಹಮ್ಮದ್ ಇಮ್ರಾನ್, ರಾಜಸ್ಥಾನ ಮೂಲದ ರಾಹುಲ್ ಶರ್ಮಾ ಮೃತದೇಹ ಹೊರಕ್ಕೆ ತೆಗೆಯಲಾಗಿದೆ. ಈಗ ಇಬ್ಬರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇಬ್ಬರಿಗಾಗಿ ನಿರಂತರ ಮಳೆಯಿಂದ ಶೋಧ ಕಾರ್ಯ ಸವಾಲಾಗ್ಬಿಟ್ಟಿದೆ. ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಶೋಧ ಕಾರ್ಯ ನಡೆಸೋದಕ್ಕದು ಅಡ್ಡಗಾಲಾಗ್ತಾ ಇದೆ. ಮೃತದೇಹಗಳನ್ನ ಅವರ ಊರುಗಳಿಗೆ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ. ನೋಡಿ, ಎಲ್ಲಿಂದನೂ ದುಡಿಯಕ್ಕೆ ಬಂದಂತ ಜನ ಅವರು. ಪಾಪ ಇಂಜಿನಿಯರ್ ಇದ್ದಾರೆ, ಜೊತೆಗೆ ಎಸ್ಕಲೇಟರ್ ಆಪರೇಟರ್ ಇದ್ದಾರೆ. ಸೊ ಅವರೆಲ್ಲ ಸಿಕ್ಕಾಕೊಂಡು ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಈಗ ಬಲಿಯಾದವರ ಸಂಖ್ಯೆನೇ 6ಕ್ಕೆ ಏರಿಕೆಯಾಗಿದೆ. ಭೂಕುಸಿತಕ್ಕೆ ಸಿಕ್ಕಾಕೊಂಡು 6 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಸಾವಿನ ಸಂಖ್ಯೆ ಏರಿಕೆಯಾಗುವಂತ ಸಾಧ್ಯತೆ ಇದೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಎಸ್ಕಲೇಟರ್ ಆಪರೇಟರ್ ಮೊಹಮ್ಮದ್ ಇಮ್ರಾನ್, ಸುರಂಗ ಮಾರ್ಗದ ಇಂಜಿನಿಯರ್ ರಾಹುಲ್ ಶರ್ಮಾ, ಯುಪಿ ಸರ್ವೇಯರ್ ಅಜರುದ್ದೀನ್ ಶವಗಳು ಪತ್ತೆಯಾಗಿದ್ದಾವೆ. ಬಿಹಾರ ಮೂಲದ ಮೊಹಮ್ಮದ್ ಇಮ್ರಾನ್, ರಾಜಸ್ಥಾನ ಮೂಲದವರು ರಾಹುಲ್ ಶರ್ಮಾ. ಸೊ ಮೃತದೇಹ ಹೊರಕ್ಕೆ ತೆಗೆಯೋದಕ್ಕೆ ಈಗಾಗಲೇ ಮತ್ತಷ್ಟು ಕೆಲಸ ನಡೀತಾ ಇದೆ. ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೂ ಇಬ್ಬರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅಲ್ಲಿ JCB ಮುಖೇನ ಕೆಲಸ ನಡೀತಾ ಇದೆ, ಅಥವಾ ಅಲ್ಲಿ ಸಿಕ್ಕಾಕೊಂಡವರನ್ನ ಹೊರತೆಗೆಯುವಂಥ ಕೆಲಸ ನಡೀತಾ ಇದೆ. ಅದು ಯಾವ ರೀತಿಯಾಗಿ ಆ ಗುಡ್ಡ ಕುಸಿದಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಅಂದರೆ ಕುಸಿದ ನಂತರ ಈಗ ಹೆಂಗಿದೆ ವಾತಾವರಣ, ಈಗ ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ,